ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈ ವಾರ ಅಂತೂ ಒನ್ ಬೈ ಒನ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಅದ್ರ ಜೊತೆಯಲ್ಲೇ ನಾನಿವತ್ತು ಆಲ್ಫಾ ಸಿನಿಮಾ ನೋಡ್ಕೊಂಬಂದೆ. ಸೊ ಈ ಆಲ್ಫಾ ಸಿನಿಮಾದ ಬಗ್ಗೆ ಮಾತಾಡಬೇಕು, ಏನು ಕತೆ, ಏನು ಚೆನ್ನಾಗಿದೆ, ಏನು ಇಷ್ಟ ಆಯಿತು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಹೆಸರು ಆಲ್ಫಾ ಅಂತ ಕೇಳಿದಾಗ ಒಂದು ರೀತಿ ಡಿಫ್ರೆಂಟ್ ಆಗಿದೆ, ಏನಿರ್ಬೋದು ಕತೆ, ಏನು ಅನ್ನೋದು ಕ್ಯೂರಿಯಾಸಿಟಿಲೇ ಸಿನಿಮಾಗೆ ಹೋದೆ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಡೆಬ್ಯೂಟ್ ಹೀರೋ ಆಗಿ ಹೇಮಂತ್ ಕುಮಾರ್ ಅವರು ನಟಿಸಿದ್ದಾರೆ ಆ್ಯಂಡ್ ವಿಜಯ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಸೊ ಈ ಸಿನಿಮಾದ ಮೇನ್ ಪೊಟೆನ್ಷಿಯಲ್ ಬಂದು ತಂದೆ ಮಗನ ಒಂದು ಬಾಂಡಿಂಗ್ ಆಗಿರ್ಬೋದು ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ನು, ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗಿ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಆ್ಯಂಡ್ ಐ ಥಿಂಕ್ ನನಗನ್ಸೋ ಮಟ್ಟಿಗೆ ಹೇಮಂತ್ ಕುಮಾರ್ ಅವರು ಫ್ಯೂಚರಲ್ಲಿ ಒಬ್ಬ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ ಈ ಒಂದು ಸಿನಿಮಾದ ಮೂಲಕವಾಗಿ. ಯಾಕಂದರೆ ಅಷ್ಟೊಂದು ಎಫರ್ಟನ್ನು ಹಾಕಿದ್ದಾರೆ. ಸೊ ಓವರಾಲ್ ಆಗಿ ಅವರ ಒಂದು ಸಿನಿಮಾ ಅಂತ ಬಂದಾಗ, ಒಂದು ಸಿನಿಮಾ ಮಾಡ್ತಾ ಇದ್ದ ಒಬ್ಬ ಹೀರೋ ಅಂತ ಬಂದಾಗ, ಸೊ ಅವರ ಒಂದು ಎಫರ್ಟ್ ಏನಿರುತ್ತೆ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ಸೊ ಆ ಒಂದು ಸ್ಕ್ರೀನ್ ಮೇಲೆ ಕಾಣಿಸುವಂಥ ಒಂದು ಎಫರ್ಟ್ ಏನಿದೆ, ಸೊ ಹೇಮಂತ್ ಅವ್ರದ್ದು ಕಾಣಿಸ್ಕೊಳ್ತೀವಿ ಒಂದು ಚಿತ್ರದ ಮೂಲಕವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಥೆಯನ್ನು ಬರ್ಕೊಳ್ಳುವಂಥದ್ದಾಗಿರ್ಬೋದು, ಕಥೆಯನ್ನು ಬರೆದ ಮೇಲೆ ಅದನ್ನು ಸ್ಕ್ರೀನ್ ಮೇಲೆ ತರೋದಂಥದ್ದಾಗಿರ್ಬೋದು, ಸೊ ಒಂದು ರೀತಿಯಲ್ಲಿ ದೊಡ್ಡ ಟಾಸ್ಕು. ಸೊ ಎರಡೂ ಇದ್ರ ನಡುವೆ ಆಡಿಯನ್ಸ್ಗಳನ್ನು ಥಿಯೇಟ್ರಿಗೆ ಕರೆಸೋದಂತಾಗಿರ್ಬೋದು, ಸೊ ಇದು ಕೂಡ ಇನ್ನೂ ದೊಡ್ಡ ಟಾಸ್ಕು. ಸೊ ಆ ಎಲ್ಲ ಟಾಸ್ಕ್ಗಳನ್ನು ಮೀರಿ ಎಲ್ಲ ಒಂದು ಜಯಿಸಿ ಈ ಒಂದು ಸಿನಿಮಾ ತುಂಬ ಒಂದು ಅದ್ಭುತವಾಗಿ ರನ್ ಆಗ್ತಾ ಇದೆ. ಸೊ ಹೊರಗಡೆಯಿಂದ ಜನ ಬಂದು ಈ ಸಿನಿಮಾ ನೋಡ್ತಾ ಇದ್ದಾರೆ. ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಹೊಸಬರು ಸಿನಿಮಾ ಅಂತ ಬಂದಾಗ ಜನ ಮೂಗು ಮುರಿಯೋದು ಜಾಸ್ತಿ, ಡೆಬ್ಯೂಟ್ ಸಿನಿಮಾಗಳು ಬಂದಾಗ. ಬಟ್ ಈ ಒಂದು ಆಲ್ಫಾ ಸಿನಿಮಾಗೆ ನಾನು ಹೋಗಿದ್ದ ಶೋಗೆ ಸೊ ಜನ ಬಂದಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಹೊಸ ಹೀರೋಗಳು ಬರಬೇಕು ಅಂತಂದರೆ ಆಡಿಯನ್ಸ್ಗಳು ಬರಬೇಕು. ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕುಳಿತುಕೊಂಡು ಆಡಿಯನ್ಸ್ಗಳು ಹೊಸ ಪ್ರತಿಭೆಗಳನ್ನು, ಹೊಸ ಹೀರೋಗಳನ್ನು, ಹೀರೋ ಯಾರ್ಯಾರು ಮಾಡ್ತಾ ಇರ್ತಾರೆ ಸೊ ಅವ್ರನ್ನ ಎಂಕರೇಜ್ ಮಾಡಿದ್ರೆ ಖಂಡಿತವಾಗಲೂ ಇಂಡಸ್ಟ್ರಿಗೆ ಹೊಸ ಹೀರೋ ಉಟ್ಕೊಳ್ತಾರೆ. ಸೊ ಹೇಮಂತ್ ಅವರು ಕೂಡ ಒಂದು ಕ್ಯಾಪಾಸಿಟಿ ಇದೆ ಅಂತ ನನಗನ್ನಿಸ್ತು. ಸೊ ಅವರು ಮಾಡಿರುವಂಥ ಒಂದು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಆ್ಯಂಡ್ ಫೈಟ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಎಫರ್ಟ್ ಹಾಕಿ ಸಿನಿಮಾನ ಮಾಡಿದ್ದಾರೆ ಆಲ್ಫಾ. ಸೊ ನಾನು ಹೇಳೋದೇನು ಅಂತಂದರೆ, ಆಲ್ಫಾ ಸಿನಿಮಾನ ಐ ಥಿಂಕ್ ಯಾರ್ಯಾರು ನೋಡಿಲ್ಲ, ಖಂಡಿತವಾಗ್ಲೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಒಂದು ಕತೆ, ಒಂದು ನಾರ್ಮಲ್ ಆಗಿರೋ ಕಥೆಯನ್ನು ಒಂದು ನಿಮ್ಮ ಲೈಫಿಗೆ ಹತ್ರ ಆಗುವ ಹಾಗೆ, ನಿಮ್ಮ ಒಂದು ಸುತ್ತಮುತ್ತಲಿನ ಒಂದು ಘಟನೆಗೆ ಹತ್ರ ಆಗುವ ಹಾಗೆ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಅದನ್ನು ತುಂಬ ಅದ್ಭುತವಾಗಿ ವಿಜಯ್ ಅವರು ಕೂಡ ನಿರ್ದೇಶನವನ್ನು ಮಾಡಿ ತೆರೆ ಮೇಲೆ ತಂದಿದ್ದಾರೆ. ಹೇಮಂತ್ ಅವರು ಕೂಡ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ತುಂಬ ದೊಡ್ಡ ತಾರಾ ಬಳಗ ಇದೆ, ಅಚ್ಯುತ್ ಸರ್ ಇದ್ದಾರೆ. ಆ್ಯಂಡ್ ತುಂಬ ಒಂದು ದೊಡ್ಡ ತಾರಾ ಬಳಗ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಸಾಂಗ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಈಗ ಕೇಳಿದ್ದೀವಿ ಆಲ್ಫಾದು. ಬಟ್ ಆಲ್ಫಾ ಸಿನಿಮಾ ಒಂದು ರೀತಿಯಲ್ಲಿ ಹೊಸಬರ ಸಿನಿಮಾ ಅನ್ನೋ ಹಾಗೆ ಇಲ್ಲ. ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಕೂಡ ಹೇಮಂತ್ ಅವರು ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನನಗನ್ಸಿದ್ದಿಷ್ಟೇ, ಆಲ್ಫಾ ತುಂಬ ಚೆನ್ನಾಗಿ ಬಂದಿದೆ. ಹೊಸಬ್ರ ಸಿನಿಮಾ ಅಂತ ಬಂದಾಗ ಮೂಗು ಮುರಿಯೋದನ್ನು ಬಿಟ್ಟು ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಹೊಸ ಹೀರೋಗಳನ್ನು ಸ್ಯಾಂಡಲ್ವುಡ್ಗೆ ತರುವಂಥ ಪ್ರಯತ್ನ ಖಂಡಿತವಾಗ್ಲೂ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಿನಿಮಾ ನನಗೆ ಪರ್ಸ್ನಲಿ ಒಂದು ಇಷ್ಟ ಆಯಿತು. ಆ್ಯಂಡ್ ಚೆನ್ನಾಗಿತ್ತು ಸಿನಿಮಾ ನೋಡಿ. ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಆ್ಯಂಡ್ ಒಂದು ಸ್ಟೋರಿ ಕೂಡ ಒಂದು ತಿಳ್ಕೊಳ್ಳುವಂಥ ಸ್ಟೋರಿ. ಲೈಕ್ ಸಮಾಜದಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಬರವಣಿಗೆಯಲ್ಲಿ ಇಂದ ಹಿಡಿದು ಒಂದು ಸ್ಕ್ರೀನ್ ಮೇಲೆ ತರೋ ತನಕ ಒಂದು ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಅದನ್ನು ನಾವು ಸಿನಿಮಾದಲ್ಲಿ ನೋಡಿದಾಗ ಒಂದು ತುಂಬಾ ಗುಡ್ ಇಂಪ್ರೆಷನ್ ಅಂತ ಅನ್ನಿಸ್ಬೇಕು. ಸೊ ಆ ಇಂಪ್ರೆಷನ್ ಖಂಡಿತವಾಗ್ಲೂ ಈ ಸಿನಿಮಾ ಕೊಟ್ಟಿದೆ ಅಂತ ನನಗನ್ನಿಸ್ತು. ಸೊ ಸ್ಟೋರಿ ಲೈನ್ ನಾನು ಹೇಳೋಕೆ ಹೋಗಲ್ಲ. ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ 100% ಸಿನಿಮಾನ ಎಂಜಾಯ್ ಮಾಡ್ತೀರಾ. ಆಲ್ಫಾ ಬಂದು ಒಂದು ಅದ್ಭುತವಾದಂಥ ಸಿನಿಮಾ ಆಗಿತ್ತು. ಆ್ಯಂಡ್ ಈ ರೀತಿ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಎಂಕರೇಜ್ ಸಿಗಬೇಕು. ನಾನು ಆಗಲೇ ಹೇಳಿದಾಗೇ ಈ ಸಿನಿಮಾಗೆ ನಾನು ಹೋದಾಗ ತುಂಬ ಜನ ಇದ್ದರು. ಸೊ ನನಗನ್ನಿಸ್ತು ಖಂಡಿತವಾಗ್ಲೂ ನಮ್ಮ ಕನ್ನಡ ಜನತೆ ಸೊ ಹೊಸ ಸಿನಿಮಾ ಅಂತ ಅಲ್ಲ, ಸೊ ಕಂಟೆಂಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ ಅಂತ. ಸೊ ಆ ಒಂದು ಇದನ್ನು ಪ್ರೂವ್ ಮಾಡಿಕೊಡ್ತಿದ್ದು. ಸೊ ಖಂಡಿತವಾಗ್ಲೂ ನನಗೂ ಕೂಡ ಖುಷಿ ಆಯಿತು ಈ ಒಂದು ಸಿನಿಮಾ ನೋಡಾದ್ಮೇಲೆ. ಸೊ ಯಾರೆಲ್ಲ ಈ ಸಿನಿಮಾ ನೋಡಿದ್ದೀರಾ, ಸೊ ಹೇಗನ್ನಿಸ್ತು ಹೇಮಂತ್ ಅವರ ಪರ್ಫಾರ್ಮೆನ್ಸು ಆ್ಯಂಡ್ ಓವರ್ ಆಲ್ ಆಗಿ ಸಿನಿಮಾ ಹೇಗನ್ನಿಸ್ತು ಅನ್ನೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ತುಂಬ ಸಿನಿಮಾಗಳು ಈ ವಾರ ರಿಲೀಸ್ ಆಗಿದೆ. ತುಂಬ ಜನ ಎಲ್ಲ ಸಿನಿಮಾಗಳ ಬಗ್ಗೆ ರಿವ್ಯೂ ಮಾಡಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಒನ್ ಬೈ ಒನ್ ಸಿನಿಮಾ ನೋಡಿ ರಿವ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.